ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಹಬ್ಬ ನಾಳಿದ್ದಿದೆ. ಸೊ ಇವತ್ತು ಬಾಗ್ನ ಕೊಡೋಕೆ ಹೋಗ್ತಿದ್ದೀವಿ ನಮ್ಮ ಅಪ್ಪನ ತಂಗೀರಿಗೆ. ಸೊ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಹಣ್ಣು, ಪ್ಲೇಟ್ಸ್ಗಳು, ಬಳೆ ಎಲ್ಲ ಬಾಗ್ನ ಬೇಕಾಗಿರೋ ಎಲ್ಲ ಸಾಮಾನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದರಿಂದ ಇಲ್ಲಿ ಮೋರ್ಗಂತ ಬಂದಿದ್ದೀವಿ. ನೋಡೋಣ ಇನ್ನೂ ಏನೇನು ಶಾಪಿಂಗ್ ಮಾಡೋದು ಬಾಕಿ ಇದೆ ಅಂತ ಅಂದ್ಬಿಟ್ಟು. ಸ್ಟೇ ಟ್ಯೂನ್ ಗೈಸ್. ನಾವು ಬಂದಿದ್ದು ಅಲ್ಲಿಂದ ಹೊಸೂರು ರೋಡಲ್ಲಿರೋ ಮೋರ್ಗೆ. ನಮಗೊಂದು ಸ್ವಲ್ಪ ಪ್ಲೇಟ್ಸ್ ಹಾಗೆ ಬಾಗ್ನಾಗ ಬೇಕಾಗಿರೋ ಸಾಮಾನೆಲ್ಲ ಬೇಕಾಗಿತ್ತು. ಅಮ್ಮ ಹುಡುಕ್ತಿದ್ರು. ಸೊ ಕೊನೆಗೂ ಅಪ್ಪಂಗೆ ಸಿಕ್ತು ಪ್ಲೇಟ್ಸು. ಸೊ ಈ ಪ್ಲೇಟ್ಸಲ್ಲಿ ನಾವು ಯೂಶ್ವಲಿ ಹಣ್ಣು, ಬಾಗ್ನದ ಸಾಮಾನು ಎಲ್ಲ ಇಟ್ಬಿಟ್ಟು ನಮ್ಮ ಅತ್ತೆಂದಿರಿಗೆ ಕೊಡ್ತೀವಿ. ಸೊ ಅವ್ರಿಗೂ ಅದರಲ್ಲಿ ಮುಂದಕ್ಕೆ ಯೂಸ್ಫುಲ್ ಆಗಲಿ ತಟ್ಟೆ ಅಂತ ಅಂದ್ಬಿಟ್ಟು. ಹಾಗೆ ನಮಗೊಂದು ಸ್ವಲ್ಪ ಫ್ರೂಟ್ಸ್ ಕೂಡ ಬೇಕಾಗಿತ್ತು. ಫ್ರೂಟ್ಸ್ ಕೂಡ ಎಲ್ಲ ಪರ್ಚೇಸ್ ಮಾಡಿ ಎಲ್ಲ ಕೊಡಬೇಕಾಗಿರುತ್ತಲ್ಲ ಬಾಗ್ನದಲ್ಲಿ ಇಟ್ಕೊಡೋಕ್ಕೆ. ಸೊ ಅಲ್ಲಿಂದ ಕೊನೆಗೆ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಹೋದ್ವಿ. ಬಿಲ್ಲಿಂಗ್ ಎಲ್ಲ ಮುಗಿಸಿ ಅಲ್ಲಿಂದ ಸ್ಟ್ರೈಟ್ ನಾವು ಹೊರಟಿದ್ದು ಎಲೆಕ್ಟ್ರಾನಿಕ್ ಸಿಟಿಗೆ. ಸೊ ನಾನು ಅಮ್ಮ ಇಬ್ಬರು ಸ್ಟೆಪ್ಸಲ್ಲೇ ಹತ್ಕೊಂಡು ಮೇಲ್ಗಡೆ ಬಂದ್ವಿ. ಅಪ್ಪಗೊಂದು ಸ್ವಲ್ಪ ಕಾಲು ನೋವಿರೋದ್ರಿಂದ ಲಿಫ್ಟಲ್ಲಿ ಬಂದರು. ಸೊ ನಮ್ಮ ಆಂಟಿ ಎಲ್ಲದನ್ನೂ ಬರ್ತಾರೆ ಅಂತ ಗೊತ್ತಿದ್ದರಿಂದ ಸ್ವಲ್ಪ ನಮಗೆ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಎಲ್ಲ ಮಾಡಿದರು. ಅಮ್ಮ ಹಾಗೆ ಎಲ್ಲ ಜೋಡಿಸಿಟ್ರು. ಏನೇನೆಲ್ಲ ಬಾಗ್ನದೆಲ್ಲ ಏನು ಇಟ್ಬಿಟ್ಟು ಕೊಡ್ತೀವಿ ನಾವು ಯೂಶ್ವಲಿ ಅದನ್ನೆಲ್ಲ ಇಟ್ಟುಬಿಟ್ಟು ಬಾಗ್ನಕ್ಕೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ತಟ್ಟೆಲ್ಲ ಜೋಡಿಸ್ತಿದ್ರು. ಸೊ ಜೋಡಿಸಾದ್ಮೇಲೆ ಹಾಗೆ ನಮ್ಮ ಅತ್ತೆಗೆ ಅಂತ ಅಂದ್ಬಿಟ್ಟು ಕೊಡ್ತಿದ್ದಾರೆ. ನೋಡ್ತಿದ್ದೀರಲ್ಲ ನೀವು ಈ ವಿಡಿಯೋದಲ್ಲಿ. ಸೊ ನಮ್ಮ ಸಂಪ್ರದಾಯದಂತೆ ಹೀಗೆ ನಾವು ಯೂಶ್ವಲಿ ನಮ್ಮ ಅತ್ತೆಂದಿರಿಗೆ ಪ್ರತಿ ವರ್ಷವೂ ಬಂದುಬಿಟ್ಟು ನಾವು ಕೊಡ್ತೀವಿ. ನಮ್ಮ ಅತ್ತೆ ನಮಗೆ ಅಂತ ಅಂದ್ಬಿಟ್ಟು ಪೂರಿ, ಉಪ್ಪಿಟ್ಟು ಹಾಗೂ ಪಕೋಡ ಮಾಡಿದರು, ಚಕ್ಲಿ ಕೂಡ ಮಾಡಿದರು. ನಮ್ಮದು ತಿಂದಿದ್ದೆಲ್ಲ ಮುಗ್ದಾದ್ಮೇಲೆ ನಮ್ಮ ಅತ್ತೆ ನಮ್ಮ ಅಪ್ಪನಿಗೆ ಅಂತ ರಾಖಿ ತಂದಿದ್ರು. ರಾಖಿ ಕಟ್ಟಿ ಅವ್ರಿಗೆ ಆಶೀರ್ವಾದ ತೊಗೊಂಡ್ರು. ಆಶೀರ್ವಾದ ತೊಗೊಂಡಾದ್ಮೇಲಿಂದ ನಾವು ಅಲ್ಲಿಂದ ಹೊರಡಬೇಕಾಗಿತ್ತು. ಟೈಮ್ ಆಗಲೇ 5 ಗಂಟೆ ಆಗಿತ್ತು. ನೆಕ್ಸ್ಟ್ ನಾವು ರಾಜರಾಜೇಶ್ವರಿ ನಗರ್ಗೆ ಬೇರೆ ಹೊರಡಬೇಕಾಗಿತ್ತು. ಅಲ್ಲಿಂದ ಸೀದಾ ಬಂದಿತ್ತು ರಾಜರಾಜೇಶ್ವರಿ ನಗರ್ಗೆ. ಅದಾಗಲೇ ಆಲ್ರೆಡಿ 6:15 ಆಗಿಬಿಟ್ಟಿತ್ತು. ನಮ್ಮ ಅತ್ತೆ ಮೊಮ್ಮಗುಗೆ ಬೇರೆ ಹುಷಾರಿರಲಿಲ್ಲ, ಸಿಕ್ಕಾಪಟ್ಟೆ ಅಳ್ತಿದ್ದ. ಸೊ ಅವ್ನಿಗೆ ಬೇರೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾವುಗಳು ಒಂದು ಸ್ವಲ್ಪ ಹೊತ್ತಲ್ಲಿ ಕೆಳಗಡೆ ಕೂತ್ಕೊಂಡು ಮಾತಾಡಿ ನಮ್ಮ ಅತ್ತೆ ಹಾಗೆ ನಮಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು. ಸೊ ಅದೆಲ್ಲ ತಿಂದಾದ್ಮೇಲೆ ನಮ್ಮ ಅತ್ತೆಗೆ ನಮ್ಮಮ್ಮ ಬಾಗ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕೊಟ್ಟಾದ್ಮೇಲಿಂದ ಮತ್ತೆ ನಮ್ಮ ಅತ್ತೆ ಕೂಡ ನಮ್ಮಮ್ಮಂಗೆ ಬಾಗ್ನ ಕೊಡ್ತಾರೆ. ಸೊ ಅದು ಎಲ್ಲ ಮುಗಿಸಿ ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ತುಂಬ ಟೈಮ್ ಆಗೋಗಿತ್ತು. ನಮ್ಮಮ್ಮಗೆ ಒಂದು ಸ್ವಲ್ಪ ಮಕ್ಕಳು ಅಂದರೆ ಇಷ್ಟ ಇರೋ ಕಾರಣ ಮಗು ಜೊತೆ ಒಂದು ಸ್ವಲ್ಪ ಆಟ ಹೋಗೋಣ ಅಂತ ಅಂದರು. ಸೊ ನಾನು ಮತ್ತು ನಮ್ಮಮ್ಮ ಇಬ್ಬರು ಅವನನ್ನು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅಲ್ಲಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು ಅಂತ ರಾಮೇಶ್ವರಂ ಕೆಫೆಗೆ ಬಂದ್ವಿ. ಇದು ಬಂದ್ಬಿಟ್ಟು JP ನಗರಲ್ಲಿರೋ ರಾಮೇಶ್ವರಂ ಕೆಫೆ. ಅಮ್ಮಂಗೂ ತುಂಬ ಇಷ್ಟ ಇದು. ಇವ್ರು ಮಾಡೋ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮಂಗೆ. ಸೊ ದೋಸೆ ಆರ್ಡರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ವೇಟ್ ಟೈಮ್ ಬೇರೆ ಇತ್ತು. ನಾವು ಅವರು ಹೇಗೆ ಮಾಡ್ತಿದ್ದಾರೆ ಅನ್ನೋ ಪ್ರೊಸೀಜರ್ ಕೂಡ ಕೂತ್ಕೊಂಡು ನೋಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಆಲ್ರೆಡಿ 10:30 ಆಗಿಬಿಟ್ಟಿತ್ತು. ಸೊ 10:30ಗೆ ನಾವು ಬೇಗ ಎಲ್ಲ ತಿಂದು ನಾನು ಸೆಟ್ ದೋಸೆ ತೊಗೊಂಡಿದ್ದೆ. ಅಮ್ಮ ಬಂದುಬಿಟ್ಟು ಆನಿಯನ್ ದೋಸೆ ತೊಗೊಂಡಿದ್ರು. ಸ್ವಲ್ಪ ಬೇಗ ಹೊರಟೋಷ್ಟೊತ್ತಿಗೆ ಆಲ್ರೆಡಿ 10:45 ಆಗಿತ್ತು. ನನ್ನ ಡೇನ ನಾನು ಕೊನೆಗೆ ಈ ಫ್ರೂಟ್ ಕಸ್ಟರ್ಡ್ ಜೊತೆ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.